ಮೀಲ್ಸ್ ಬಿಟ್ರೆ ಬೇರೆ ಏನು ಸಿಗುತ್ತೆ? ಮೀಲ್ಸ್ ಬಿಟ್ಟರೆ ಬೇರೆ ಬರೀ ಮೀಲ್ಸ್ ಅಷ್ಟೇನೆ? ಮೀಲ್ಸ್ ಓ, ಮೀಲ್ಸ್ಗೆ ಫೇಮಸ್ ನಿಮ್ಮ ಹೋಟ್ಲು? ಫೇಮಸ್. ಬಗ್ಗೆ ನಮ್ಮ ಫಿಶ್ ಮೀಲ್ಸ್ನ ಹಾಕಿದ್ದಾರೆ. ಇದರಲ್ಲಿ ಏನೇನು ಬರುತ್ತೆ ಅಂತಂದರೆ ಮೀನು ಬರುತ್ತೆ, ಅಕ್ಕಿ ರೊಟ್ಟಿ ಬರುತ್ತೆ, ಆಮೇಲೆ ಬಾಯ್ಲ್ಡ್ ರೈಸ್ ಇದೆ. ನಾನು ಹಾಕ್ಸ್ಕೊಂಡಿರೋದು ಹೇಳ್ತೀನಿ, ಆಮೇಲೆ ಅವ್ರು ಹಾಕ್ಸ್ಕೊಂಡಿರೋದು ಆಮೇಲೆ ಹೇಳ್ತೀನಿ. ನಮ್ಮ ತಂದೆಯವರು 30 ವರ್ಷ ಹಿಂದೆ ಶುರು ಮಾಡಿದ್ರು. 30 ವರ್ಷಗಳ ಹಿಂದೆ. ನನಗೆ ಈಗ ಕಣ್ಣು ನೋಡಿದ್ರೆ ಭಯ ಆಯ್ತೈತೆ. ಇವರು ಕೊಟ್ಬಿಡ್ತೀನಿ, ನೀವು ತಿನ್ಕೊಳ್ಳಿ. ವಿಡಿಯೋ ನೋಡ್ತೀನಿ. ನಮಸ್ಕಾರ. ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಇವತ್ತು ಒಂದು ಒಳ್ಳೆ ಸ್ಪೆಷಲ್ ಊರಿಗೆ ಬಂದಿದ್ದೀನಿ. ಅದ ಹೆಸರೇ ಮೂಡಿಗೆರೆ. ಇದು ಬಂದು ಚಿಕ್ಕಮಂಗ್ಳೂರಿಂದ ನಿಮಗೆ 30 ಕಿಲೋಮೀಟ್ರಲ್ಲಿ ಮೂಡಿಗೆರೆ ಬರುತ್ತೆ. ಈ ಸುತ್ತಮುತ್ತ ನಿಮಗೆ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ದೇವ್ರ ಮನೆ, ಒಳ್ಳೊಳ್ಳೆ ಫಾಲ್ಸ್ಗಳು. ಇನ್ನು ಚಿಕ್ಕಮಂಗ್ಳೂರು ಕಡೆ ಹೋದ್ರೆ ನಿಮಗೆ ನಮ್ಮ ಮುಳ್ಳಯ್ಯನಗಿರಿ ಎಲ್ಲ ಪ್ಲೇಸಸ್ ಕೂಡ ಇದೆ. ಆದರೆ ನಾನು ಪ್ಲೇಸಸ್ಸು ಇನ್ನೊಂದಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರೋದು ಫುಡ್ಡು. ಅದು ಕೂಡ ಈ ಊರಲ್ಲಿ ನನ್ನ ಫ್ರೆಂಡ್ ಇದ್ದಾರೆ. ಅವರು ಒಂದು 2-3 ವರ್ಷದಿಂದ ಕರೀತಾ ಇದ್ರು ಬಾ 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 ಅಂತ. ಕಾಲ ಕೂಡ ಬಂದಿರಲ್ಲ, ಈಗ ಕಾಲ ಕೂಡ ಬಂದಿದೆ. ಪಾಪ ಅವರೇ ವಿಡಿಯೋ ಎಡಿತಾ ಇರೋದು. ಆಮೇಲೆ ಅವ್ರ ಫೇಸ್ನ ತೋರಿಸ್ತೀನಿ. ಸೊ ಇವ್ರು ಬಂದು ಋತಿಕ್ ಅಂತ. ಇವ್ರದ್ದು ಹೋಟೆಲ್ ಇದೆ, ಚಾಕ್ನಾ ಅಂತ. ಚಾಕ್ನಾ ಅಂದ್ರೆ ನೀವು ನಮ್ಮ ಬೆಂಗಳೂರು ಕಡೆ ಸಿಗುತ್ತಲ್ಲ ಆ ಚಾಕ್ನಲ್ಲ, ಹೋಟ್ಲು ಮಾತ್ರ ಚಾಕ್ನಾ. ಇವ್ರು ಬನ್ನಿ ಹಳೆ ಹೋಟ್ಲುಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಒಳ್ಳೆ ಮೀನೂಟ ಕರ್ಕೊಂಡ್ ಬಂದಿದ್ದಾರೆ. ಅದ ಹೆಸರೇ ಹೋಟೆಲ್ ರೇಣುಕಾ ಅಂತ. ಅದ್ರ ಬಗ್ಗೆ ಇವ್ರು ಹೇಳ್ತಾರೆ, ಹೇಳಿ. ಇದು ಫಿಶ್ಗೆ ಫೇಮಸ್ ನಮ್ಮ ಊರಲ್ಲೇ. ಫಿಶ್ಗೆ ಅಂದ್ರೆ ಬಾಳೆ ಎಲೆದಲ್ಲೇ ಹಾಕಿ ಊಟ ಮಾಡೋದು ನಾವು. ಅಂದ್ರೆ ಮಲ್ನಾಡ್ ಸ್ಟೈಲ್ ಅಲ್ಲಿ ಹಾಕಿ ಕೊಡ್ತಾರೆ. ಮಲ್ನಾಡ್ ಸ್ಟೈಲ್ ಅಲ್ಲಿ ಬಾಳೆದೆಲೆಗೆ ಹಾಕಿ ಫಿಶ್ ಊಟ ಕೊಡ್ತಾರೆ. ಎಷ್ಟು ಬೆಲೆ? 150 ರೂಪಾಯಿ. ಒಳ್ಳೆ ಊಟ. ಸ್ವಲ್ಪ ಮುಜುಗರ ಪಡ್ತಾರೆ ಮಾತಾಡೋದಕ್ಕೆ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತವ್ರೆ, ನಗ್ತವ್ರೆ. ಇರ್ಲಿ ಬಿಡಿ, ನಾನೇ ಹೇಳ್ತೀನಿ. 150 ರೂಪಾಯಿಗೆ ಫಿಶ್ ಮೀಲ್ಸ್ ಕೊಡ್ತಾರೆ. ಮೀನು, ರೈಸ್ ಬೇಕಂದ್ರೆ ನಾರ್ಮಲ್ ರೈಸು, ಬಾಯ್ಲ್ಡ್ ರೈಸು ಎಲ್ಲ ಕೂಡ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಓನರ್ ಹತ್ರ ನಿಮ್ಗೆ ಕೇಳಿ ತಿಳಿಸ್ಕೊಡ್ತೀನಿ. ಹಂಗೆ ಅವ್ರ ಹತ್ರನೇ ಮಾತಾಡಿಸ್ತೀನಿ. 30 ವರ್ಷ ಆಗಿದೆ ಅಂತೆ. ಮೊದಲು ತುಂಬಾ ಹಳೆ ಅಂದ್ರೆ ಓಲ್ಡ್ ಸ್ಕೂಲ್ ಅಲ್ಲಿ ಇತ್ತು, ಹಳೆ ಟೇಬಲ್, ಹಳೆ ಇದೆಲ್ಲ. ಈಗ ಒಂದ್ 2 ತಿಂಗಳು ರಿನೋವೇಟ್ ಮಾಡಿರ್ಬೇಕು. ಸೊ ತುಂಬಾನೇ ಚೆನ್ನಾಗಿದೆ. ಬನ್ನಿ ಒಳಗೋಗಿ ಓನರ್ನ ಮಾತಾಡಿಸ್ತೀನಿ. ಹಂಗೆ ಏನೇನು ಸಿಗುತ್ತೆ ಎಲ್ಲ ಕೂಡ ಹೇಳ್ತೀನಿ, ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಕಿರಣ್ ಶೆಟ್ಟಿ ಅಂತ. ಸರ್, ನೀವು ರೇಣುಕಾ ಹೋಟ್ಲು ಶುರು ಮಾಡಿದ್ದು ಯಾವಾಗ? ಇದು ನಮ್ಮ ತಂದೆಯವರು 30 ವರ್ಷ ಹಿಂದೆ ಶುರು ಮಾಡಿದ್ರು. 30 ವರ್ಷಗಳ ಹಿಂದೆ. 30 ವರ್ಷ ಹಿಂದೆ ಶುರು ಮಾಡಿದ್ರು. ಆಮೇಲೆ ನಾವು ಒಂದು 10-15 ವರ್ಷದಿಂದ ನಾನು ನಿಮ್ಮ ತಂದೆ ಹೆಸರು? ಭಾಸ್ಕರ್ ಶೆಟ್ಟಿ ಅಂತ ಹೇಳಿ. ಭಾಸ್ಕರ್ ಶೆಟ್ಟಿ. ಇದೇ ಜಾಗದಲ್ಲಿ ಶುರು ಮಾಡಿದ್ದು. ಶುರು ಮಾಡಿ ಈಗ 25 ವರ್ಷ ಆಯ್ತು ಈ ಜಾಗದಲ್ಲಿ. ಮೊದಲು ಮೇಲ್ಗಡೆ ಸ್ವಲ್ಪ ಕ್ಯಾಂಟೀನ್ ಇತ್ತು. ಆಮೇಲೆ ಇಲ್ಲಿಗೆ ಬಂದು ಶುರು ಮಾಡಿದ್ರು. ಆಮೇಲೆ ನಾನೀಗ ರಿನೋವೇಟ್ ಮಾಡಿ 2 ತಿಂಗಳಾಯ್ತು. 2 ತಿಂಗಳಿಂದ ರಿನೋವೇಟ್ ಮಾಡ್ಕೊಂಡು. ಮೊದ್ಲು ಹೆಂಗಿತ್ತು ಇದು ಹೋಟ್ಲು? ಮೊದಲು ಮಾಮೂಲಿ ಸಿಂಪಲ್ ಆಗಿತ್ತು. ಓಲ್ಡ್ ಸ್ಕೂಲ್ ಆಂಬಿಯನ್ಸ್. ಓಲ್ಡ್ ಸ್ಕೂಲ್ ಆಂಬಿಯನ್ಸ್ ತರನೇ ಇತ್ತು. ಅವಾಗಿಂದ ಮೀನು ಊಟನೇ ಸಿಗ್ತಾ ಇತ್ತು. ಅವಾಗ ಏನೇನಿತ್ತು ಸರ್? ಸೇಮ್ ಈಗೇನು ಫಿಶ್ ಮೀಲ್ಸ್ ಕೊಡ್ತಾ ಇದೀವಿ ಅದೇ ಇತ್ತು. ಅವಾಗ ಒಂದ್ ಮೀಲ್ಸ್ಗೆ 20 ರೂಪಾಯಿ ಇತ್ತು. 20 ರೂಪಾಯಿ. ಏನೇನು ಬರ್ತಿತ್ತಾಗ? ಒಂದ್ ಮುದ್ದೆ, ಅನ್ಲಿಮಿಟೆಡ್ ರೈಸ್, ಒಂದ್ ಫಿಶ್ ಫ್ರೈ, ಯಾವ್ದಾರು ತಗೊಳ್ಳಿ, ಬಂಗಡೆ, ಕ್ಯಾಟ್ಲಕ್, ಯಾವ್ದು ಬೇಕಾದ್ರೆ. ಈಗ 150 30 ಇಯರ್ಸ್ ಇಂದ 20 ರೂಪೀಸ್, 30 ಇಯರ್ಸ್ ಆದ್ಮೇಲೆ 150 ರೂಪೀಸ್. ಇನ್ನೇನೇನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಈಗ ದೋಸೆ, ರೊಟ್ಟಿ. ಅದೆಲ್ಲ ಬೆಳಗ್ಗೆ ಇಲ್ಲ ಈಗ ಈವ್ನಿಂಗ್ ಇಂದನೇ ಮೀನ್ ಜೊತೆನೆ ಒಂದು ಕಾಂಬೋ, ಒಂದು ರೊಟ್ಟಿ ಕೊಟ್ಟು ರೈಸ್ ಕೊಡ್ತೀವಿ. ಕಾಂಬೋ ತರ ಅದು 150ನೇ. 150 ಅಂದ್ರೆ ನಾವು ದೋಸೆ ಬೇಕಾದ್ರೆ ತಗೋಬಹುದು. ಯಾವ್ದು ಒಂದು ದೋಸೆ ಕೊಡ್ತೀವಿ, ಒಂದು ಸಿಂಗಲ್ ರೊಟ್ಟಿ ಕೊಡ್ತೀವಿ, ಇಲ್ಲ ಅಂದ್ರೆ ಒಂದು ಮುದ್ದೆ ಕೊಡ್ತೀವಿ. ಇದು ಆಪ್ಷನ್ ನಮ್ದು. ಆಪ್ಷನ್ ನಿಮ್ದು, ಯಾವ್ದ್ರಲ್ಲಿ ಒಂದು ತಗೋಬಹುದು. ಮೀಲ್ಸ್ ಬಿಟ್ರೆ ಬೇರೆ ಏನು ಸಿಗುತ್ತೆ? ಮೀಲ್ಸ್ ಬಿಟ್ರೆ ಬೇರೆ ಬರೀ ಮೀಲ್ಸ್ ಅಷ್ಟೇನೆ? ಮೀಲ್ಸ್ಗೆ ಫೇಮಸ್. ಸಾಂಬಾರಲ್ಲೂ ಪೀಸ್ ಹಾಕ್ತೀರಾ? ಸಾಂಬಾರಲ್ಲಿ ಫಿಶ್ ಇರಲ್ಲ, ಬಟ್ ಒಂದು ಫ್ರೈ ಕೊಡ್ತೀವಿ. ಸಾಂಬಾರ್ ಫಿಶ್ ಬೇಕು ಅಂದ್ರೆ ಮತ್ತೆ ಫ್ರೈ ಬದಲಿಗೆ ಫ್ರೈ ಬದಲು ಸಾಂಬಾರ್ ಪೀಸ್ ಕೊಡೋದು. ಆ ತರ. ಅಂದ್ರೆ ಮೀಲ್ಸ್ ಬಿಟ್ರೆ ಬೇರೆ ಏನು? 30 ಇಯರ್ಸ್ ಇಂದ ಇದೆ ಮಾಡ್ತೀವಿ. ಟೈಮಿಂಗ್ಸ್ ಏನು ಸರ್ ನಿಮ್ದು? ಟೈಮಿಂಗ್ಸ್ 12 ಇಂದ ನೈಟ್ 10 ತನಕ ಇರುತ್ತೆ. ಸೇಮ್ ಫಿಶ್ ಮೀಲ್ಸ್ ಸಿಗುತ್ತೆ ಕಂಟಿನ್ಯೂಸ್ ಆಗಿ ಸಿಗ್ತಾರೆ. ಪ್ರಿಪೇರ್ ಮಾಡ್ತಾ ಇರ್ತೀವಿ. ಇರ್ತೀವಿ. ಸರ್, ಲೊಕೇಶನ್ ಒಂದ್ಸರಿ ಹೇಳ್ತೀರಾ? ಇದು ಮೂಡಿಗೆರೆ
ಮುದ್ರೆ ಮನೆ ಬಿಲ್ಡಿಂಗ್ ಮುದ್ರೆ ಬಿಲ್ಡಿಂಗ್ ನಮ್ಗೆ ಹೊಸ ಜನಕ್ಕೆ ಬರಬೇಕು ಅಂತಂದ್ರೆ ಮುದ್ರೆ ಮನೆ ಬಿಲ್ಡಿಂಗ್ ಟೌನ್ ಮುದ್ರೆ ಮನೆ ಬಿಲ್ಡಿಂಗ್ ಅಂದ್ರೆ ರೇಣುಕಾ ಹೋಟೆಲ್ ಅಂದ್ರೆ ಗೊತ್ತಾಗುತ್ತೆ. ಎಲ್ಲಿ ಯಾರನ್ನ ಕೇಳಿದ್ರು ನಿಮಗೆ ಹೋಟೆಲ್ ರೇಣುಕಾ. ಓಕೆ ಸರ್, ನಿಮ್ಮ ತಂದೆಯವ್ರು ಶುರು ಮಾಡಿದ್ದು ಈಗ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಳೆ ಆಂಬಿಯನ್ಸ್ ಇಂದ ಹೊಸ ಆಂಬಿಯನ್ಸ್ ಬಂದಿದೆ. ಬಂದಿದ್ದೀವಿ. ನಾನು ಫಿಶ್ ಮೀಲ್ಸ್ ತಿಂತೀನಿ. ಅನ್ಲಿಮಿಟೆಡ್ ರೈಸು, ಒಂದು ಫ್ರೈ ಪೀಸು, ಫ್ರೈ ಪೀಸ್ ಮುದ್ದೆ ಅಥವಾ ಚಪಾತಿ ಏನ್ ಬೇಕಾದ್ರೂ ತಗೋಬೋದು. ಏನಾದ್ರು ಒಂದಿರುತ್ತೆ. ಓಕೆ ಸರ್, ನನಗೊಂದು ಮೀಲ್ಸ್ ಹಾಕೊಡಿ. ಓಕೆ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಖುಷಿ ಆಯ್ತು ಸರ್. ಓಕೆ ಥ್ಯಾಂಕ್ ಯು. ಅಂತೂ ಇಂತೂ ಈ ಹೋಟ್ಲಿಗೆ ಬಂದಾಯ್ತು. ನಮ್ಮ ಮೂಡಿಗೆರೆಯ ಏನು ಫಿಶ್ ಮೀಲ್ಸ್ ಫಿಶ್ ಮೀಲ್ಸ್ ಬಂದಾಯ್ತು. ನಮ್ಮ ಓನರ್ನು ಮಾತಾಡ್ತಾ ಇತ್ತು. ಅವರು ಫುಲ್ ಖುಷಿಯಾಗಿ ಹೇಳ್ದಂಗೆ 160 ರೂಪಾಯಿಗೆ ನಮ್ಮ ಫಿಶ್ ಮೀಲ್ಸ್ನ ಹಾಕಿದ್ದಾರೆ. ಇದ್ರಲ್ಲಿ ಏನೇನು ಬರುತ್ತೆ ಅಂತಂದರೆ ಮೀನು ಬರುತ್ತೆ, ಅಕ್ಕಿ ರೊಟ್ಟಿ ಬರುತ್ತೆ, ಆಮೇಲೆ ಬಾಯ್ಲ್ಡ್ ರೈಸ್ ಇದೆ. ನಾನು ಹಾಕ್ಸ್ಕೊಂಡಿರೋದು ಹೇಳ್ತೀನಿ, ಆಮೇಲೆ ಅವ್ರು ಹಾಕ್ಸ್ಕೊಂಡಿರೋದು ಆಮೇಲೆ ಹೇಳ್ತೀನಿ. ಬಾಯ್ಲ್ಡ್ ರೈಸ್ ಬರುತ್ತೆ, ಆಮೇಲೆ ಫಿಶ್ ಸಾಂಬಾರು ಬರುತ್ತೆ. ನಿಮ್ಗೆ ಫಿಶ್ ಸಾಂಬಾರು ಬೇಡ ಅಂತಂದರೆ ಚಿಕನ್ ಸಾಂಬಾರು ಹಾಕ್ತಾರೆ. ಇನ್ನು ರಸಮ್ಮು, ಮಜ್ಜಿಗೆ, ಅಂಬ್ಲಿ ಫೇಮಸ್. ಇವ್ರೇನು ಹಾಕೊಂಡಿದ್ದಾರೆ ನನಗೆ ನಿಮಗೆ ಜಿಲೇಬಿ ಹಾಕಿದ್ದಾರೆ ಫಿಶ್, ನನಗೆ ಕಾಟ್ಲಾ ಇದೆ. ಕಾಟ್ಲಾ ಇದು ನೋಡಿ ಸ್ಲೈಸ್ ಇದೆ. ಸ್ಲೈಸು ಇದೆಲ್ಲ ಮುಳ್ಳು ಕಡಿಮೆನಾ? ಮುಳ್ಳು ಸಿಂಗಲ್ ಬರುತ್ತೆ, ಮಧ್ಯ ಸ್ಲೈಸ್ ಇದು ಬರುತ್ತೆ ಕ್ಯಾಟ್ಲಾದ ಮೀನಿನ ಮಧ್ಯ ಸ್ಲೈಸ್. ಮತ್ತೆ ನನಗೆ ನೀರ್ ದೋಸೆ, ನಿಮಗೆ ರೊಟ್ಟಿ ಹಾಕಿದಾರಲ್ಲ, ಮತ್ತೆ ನಿಮಗೆ ಬಾಯ್ಲ್ಡ್ ರೈಸು, ನನಗೆ ವೈಟ್ ರೈಸು. ನಮಗೆ ಯಾವ್ದು ಬೇಕೋ ತಗೋಬೋದು. ತಿಂತೀರಾ? ತಿಂತೀವಿ. ಇವ್ರು ಇದೇ ಊರವ್ರು, ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ಇದೇ ಊರವ್ರು ಇವರು. ಸೊ ಇವ್ರು ನಾರ್ಮಲ್ ಆಗಿ ಬರ್ತಿರ್ತಾರೆ ಈ ಹೋಟ್ಲಲ್ಲಿ. ಇವರೇ ನನಗೆ ಸಜೆಸ್ಟ್ ಮಾಡಿದ್ದು. ಇವ್ರ ಹೋಟ್ಲು ಗೊತ್ತಲ್ಲ, ಚಾಕ್ನ. ಸೊ ಇವರು ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಬೇರೆ ಬೇರೆ ಹೋಟ್ಲಲ್ಲಿ ಬೇರೆ ಬೇರೆ ಅವ್ರನ್ನ ತೋರಿಸ್ತೀನಿ. ಸೊ ಈಗ ಇವರು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇವ್ರು ತುಂಬಾ ಚಿಕ್ಕ ವಯಸ್ಸಿಂದ ಬರ್ತಿದಾರಂತೆ. ಇದು ಹೇಳಿದ್ನಲ್ಲ, ಇದು 30 ವರ್ಷ ಅಂದ್ರೆ ಇವ್ರಿಗೆ 25 ವರ್ಷ, ನಿಮ್ಗೆ 26 ವರ್ಷ. ಸುಮಾರು ಒಂದು 10 ವರ್ಷದಿಂದ 15 ವರ್ಷದಿಂದ ಬರ್ತಿದ್ದಾರೆ. ಇವ್ರ ತಂದೆಯವರು ಬರ್ತಾ ಇದ್ರು. ಸೊ ಇವ್ರು ಬರ್ತಿದ್ದಾರೆ. ಫಿಶ್ ಮೀಲ್ಸ್ ಬಿಟ್ರೆ ಸಿಗಲ್ಲ. ಸಪ್ರೇಟ್ ಆಗಿ ನಿಮಗೆ ಬೇಕು ಅಂದ್ರೆ ಚಿಕನ್. ಇವಾಗ ನೀವು ಫಿಶ್ ಬೇಡ, ಕೆಲವು ಒಟ್ಟಿಗೆ ಬಂದಿರ್ತೀವಿ, ಎಲ್ಲ ಫಿಶ್ ತಿನ್ನಲ್ಲ, ಅವ್ರಿಗೆ ಫಿಶ್ ಬೇಡ ಅಂದ್ರೆ ಚಿಕನ್ ಕೊಡ್ತಾರೆ. ಅವ್ರಿಗೆ ತಗೋಬಹುದು. ಫಿಶ್ ಇವಾಗ ಎಷ್ಟು ಜನ ಫಿಶ್ ತಿನ್ನಲ್ಲ. ಹೌದೌದು, ಅದು 150 ರೂಪಾಯಿ. 150 ರೂಪಾಯಿ. ಫಿಶ್ ಫ್ರೆಂಡ್ಸ್ ಜೊತೆ ಹೌದು, ಫ್ರೆಂಡ್ಸ್ ಜೊತೆ ಬಂದಾಗ ಬಂದ್ರೆ ಫಿಶ್ ಇಲ್ಲ ಫಿಶ್. ಕೆಲವರು ಏನಾದ್ರು ಫಿಶ್ ತಿನ್ನಲ್ವಲ್ಲ ಅಂತವ್ರಿಗೆ ಈ ಚಿಕನ್ ಇಲ್ಲಿ ಚಿಕನ್ ಮಾಡಿ ಕೊಡ್ತಾರೆ. ಸೊ ಚಿಕನ್ ತಿನ್ಬೋದು. ಕಬಾಬ್ ಬಂದು ನೀವು ಸಪ್ರೇಟ್ ಆಗಿ ಆರ್ಡರ್ ಮಾಡ್ಬೋದು. ಕಬಾಬ್ ಕೊಡಲ್ಲ, ಸಪ್ರೇಟ್ ಆಗಿ ಆರ್ಡರ್ ಮಾಡ್ಬೋದು. ಇನ್ನೊಂದೇನು ಅಂದ್ರೆ ನಾನು ನಿಮ್ಗೆ ಅಲ್ಲಿ ಸಾಂಬಾರ್ ಮಾಡೋದನ್ನ ತೋರಿಸ್ತಿದ್ದೆ. ಆ ಸಾಂಬಾರ್ ಮಾಡೋದು ಹೆಂಗೆ ಅಂದ್ರೆ ಅದರಲ್ಲಿ ಫಿಶ್ ಪೀಸಸ್ ಇರುತ್ತೆ, ಅದನ್ನ ನಿಮ್ಗೆ ಕೊಡಲ್ಲ. ಅದೇ ಕುದ್ದು ಬಿಡ್ಕೊಂಡು ಆ ಸಾಂಬಾರಲ್ಲಿ ಫಿಶ್ ಟೇಸ್ಟ್ ಇದಾಗುತ್ತೆ. ನಾನು ಓನರ್ನ ಕೇಳಿದಾಗ ಅವ್ರು ಹೇಳಿದ್ರು ಅದನ್ನ. ಸೊ ಅದಕ್ಕೆ ನೋಡಿ ಇಲ್ಲಿ ಕಣ್ಣು ಚಿಕ್ಕ ಪೀಸು, ನಿಮ್ಗೆ ಫುಲ್ ಪೀಸು ತಲೆ ಎಲ್ಲ ಹಾಕಿದ್ರಲ್ಲ, ತಲೆ ಎಲ್ಲ ಸಿಗಲ್ಲ. ಚಿಕ್ಕ ಪೀಸ್ ಆಗಿ ಈ ತರ ಆಗ್ಬಿಡುತ್ತೆ. ಹೌದೌದು, ಅದ್ರದ್ದು ಫ್ಲೇವರು ಫುಲ್ ಸಾಂಬಾರಿಗೆ ಹರಡ್ಕೊಂಡ್ಬಿಡುತ್ತೆ ಫಿಶ್. ನಾನು ಬಾಯ್ಲ್ ರೈಸ್ ಹಾಕ್ಸ್ಕೊಂಡಿದ್ದೀನಿ, ಅವ್ರು ವೈಟ್ ರೈಸ್ ಹಾಕೊಂಡಿದ್ದಾರೆ. ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ. ನಾನು ಫಸ್ಟ್ ಅಕ್ಕಿ ರೊಟ್ಟಿಯಿಂದ ಶುರು ಮಾಡ್ತೀನಿ. ನೀವು ನೀರು ದೋಸೆಯಿಂದ ಸ್ಟಾರ್ಟ್ ಮಾಡಿ. ಹಂಗಂದ್ರೆ ಹಂಗೆ ಅಕ್ಕಿ ರೊಟ್ಟಿಯಿಂದ ನಮ್ಮ ಫಿಶ್ ಸಾಂಬಾರು ತುಂಬಾ ತಿಕ್ಕಿದೆ. ಸಾಂಬಾರ್ ತರ ಇಲ್ಲ, ಗ್ರೇವಿ ತರ ಇದೆ. ಆರಾಮಾಗಿ ಏರಿಸ್ಬೋದು. ಇನ್ನು ನೀರು ದೋಸೆ ಹಿಂಗಿದೆ ಗೊತ್ತಿಲ್ಲ, ನನ್ನೊಂದು ಸಖತ್ ಇಷ್ಟ ಆಯ್ತು. ಉಳ್ಳುಳ್ಳಿ ಮದ್ಮೇಲೆ ಚಿಕ್ಕ ಆಯ್ತು ಸರ್, ಚಿಕನ್ ಪೀಸ್ ಅಂತೀನಿ. ಫಿಶ್ ಪೀಸು ಸಿಗುತ್ತೆ. ಇನ್ನು ಈರುಳ್ಳಿ ಚೆನ್ನಾಗಿ ಕುದಿಸಿ ಗಟ್ಟಿ ಆದ್ಮೇಲೆ ಈ ಥರ ಕೊಡ್ತಾರೆ. ಸೊ ಬಿಸಿಯಾಗಿ ಹಾಕ್ಬೇಕು, ಬಿಸಿಯಾಗಿ ತಿನ್ಕೋಬೇಕು. ನಾವು ಹಾಕಿ ಒಂದು 5-6 ನಿಮಿಷ ಆದ್ಮೇಲೆ ಸ್ವಲ್ಪ ಆರೋಗ್ಬಿಟ್ಟೈತಲ್ಲ, ಸ್ವಲ್ಪ ಇದಾಗಿರುತ್ತೆ. ಯಾಕಂದರೆ ಹಿಂಗೆ ಸ್ಲೈಸು ಹಿಂಗೆ ಮುರ್ಕೊಂಡು ಸರಿಗಳು ಮುಳ್ಳು ಸಿಕ್ಕಿಲ್ಲ, ಇಲ್ಲ ಬಿಡಿಸಿ ಹೇಳ್ಬೇಕಾಗೋದು. ಇದು ಬಂದು ಡೀಪ್ ಫ್ರೈಡ್ ಆಗಿರುತ್ತೆ, ತವಾ ಫ್ರೈ ಇಲ್ಲ, ಡೀಪ್ ಫ್ರೈ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಏನು ಅಂತಂದರೆ ಒಂದು ಮುಳ್ಳು ಇರುತ್ತೆ, ಚಿಕ್ಕದಾಗಿ ಸಿಗಲ್ಲ. ಸೊ ನೀಟಾಗಿ ಬಿಡಿಸ್ಕೊಂಡು ತಿನ್ಬೋದು. ಇನ್ನು ಮಕ್ಳುಗಳಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಒಂದು ಸ್ವಲ್ಪ ನೋಡ್ಕೊಂಡು ತಿನ್ನಿಸ್ಬೇಕು, ಅದು ಬಿಡಿಸಿ ತಿನ್ನಿಸ್ಬೇಕು. ಇದಂದರೆ ನಮ್ಮ ಸೀ ಫುಡ್ಡಲ್ಲಿ ಅಂದರೆ ಮುಳ್ಳು ಜಾಸ್ತಿ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ನಮ್ಮ ಲೋಕಲಿಂದ ಸಿಗೋದು, ಕೆರೆ ಕೊಡ್ತಾರೆ, ಡ್ಯಾಮು ಆ ಥರ. 2 ಫಿಶ್. ರೈನಿ ಸೀಸನ್ ಅದರಿಂದ ಇದು ಸ್ವಲ್ಪ ರನ್ನಿಂಗ್ ಜಾಸ್ತಿ. ಇವಾಗ ಇದ್ರ ಸೀಸನ್, ಈ ಸೀಸನಲ್ಲಿ ಇದು ಜಾಸ್ತಿ. ರೈನ್ ಬಂದ ತಕ್ಷಣ ಇದು ಜಾಸ್ತಿ ಆಗುತ್ತೆ. ಉಳಿದಿದ್ದಲ್ಲಿ ಸೀ ಫುಡ್ ಜಾಸ್ತಿ ಇರುತ್ತೆ. ನಿಮ್ದ್ರಲ್ಲಿ ಮುಳ್ಳಿಲ್ವಾ? ಮುಳ್ಳು ಇದರಲ್ಲೂ ಸ್ವಲ್ಪ ಇರುತ್ತೆ ಮಧ್ಯದಲ್ಲಿ, ದೊಡ್ಡ ಮುಳ್ಳು. ಮಕ್ಕಳಿಗೆಲ್ಲ ನಾವು ಬಿಡಿಸಿ ತಿನ್ನಿಸ್ಬೋದ್ರೆ ಒಳ್ಳೇದು. ಓಕೆ. ಸೊ ಇದು ಬೇಡ ಅಂದರೆ ನಿಮಗೆ ಚಿಕನ್ ಹಾಕ್ಸ್ಕೋಬೋದು. ಸೊ ಆಪ್ಷನ್ಸ್ ಇದೆ. ನಾನು ಹೇಳೋದಲ್ಲ, ಬಾಯ್ಲ್ಡ್ ರೈಸ್ಗೆ ಸಾಂಬಾರು ಹಾಕ್ಸ್ಕೊಂಡೆ ಅಂತ. ಅದೇ ಮಧ್ಯದಲ್ಲಿ ಈ ಥರ ಪೀಸ್ಗಳು. ನನಗೆ ಈಗ ಕಣ್ಣು ನೋಡಿದ್ರೆ ಭಯ ಆಯ್ತೈತೆ. ಇವರು ಕೊಟ್ಬಿಡ್ತೀನಿ, ನೀವು ತಿನ್ಕೊಳ್ಳಿ, ನೀವು ಹಾಕ್ಕೊಳ್ಳಿ. ಬಿಸಿ ಸಾಂಬಾರು. ಸೊ ಇಲ್ಲಿ ಪೀಸಸ್ ಇರುತ್ತೆ. ಪೀಸಸ್ನ ನಾವು ಹಿಂಗೆ ಕಲಿಸ್ಕೊಂಡು ರೈಸ್ ಜೊತೆಗೆ
ನೋಡ್ಕೊಂಡು ತಿನ್ಬೇಕು, ಮುಳ್ಳೆಲ್ಲ ಇರುತ್ತೆ ಸೈಡ್ ಬಿಟ್ಬಿಟ್ಟು. ಸೊ ನೋಡ್ಕೊಂಡು ಹುಷಾರಾಗಿ ತಿನ್ಬೇಕು. ಇನ್ನೊಂದಂದ್ರೆ ಬಾಯ್ಲ್ಡ್ ರೈಸ್ ಎಲ್ರಿಗೂ ಇಷ್ಟ ಆಗಲ್ಲ, ಬಟ್ ಈ ಕಡೆ ಎಲ್ಲ ಬಾಯ್ಲ್ಡ್ ರೈಸೇ ಜಾಸ್ತಿ, ಕರೆಕ್ಟಾ? ಹೌದು. ಆದ್ರೆ ಇನ್ನು ಮಂಗಳೂರು ಸ್ವಲ್ಪ ಇದಾಗದಿಂದ ಆ ಕಡೆ ಈ ಕಡೆಯಿಂದ ಬೆಲ್ಟ್ ಸ್ಟಾರ್ಟ್ ಆಗುತ್ತೆ. ಹೌದು, ಇವರೆಲ್ಲ ಬಾಯ್ಲ್ಡ್ ರೈಸು, ನಾವು ವೈಟ್ ರೈಸ್ ತಿನ್ನೋದು. ನಾನು ಆದರೆ ವೈಟ್ ರೈಸ್ ಬದಲು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀವಿ ಸಾರಿ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿದೆ, ಹುಳ್ಳುಳಿಯಾಗೆ ಇನ್ನೂ ಬಿಸಿಯಾಗಿ ತಿಂದರೆ ಅದಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ಲೈಟಾಗಿ ಆರೋಗ್ಬಿಟ್ಟಿದೆ. ಲಾಸ್ಟಲ್ಲಿ ನಿಮಗೆ ಅನ್ನ ಸಾಂಬಾರು ಬೇಡ ಅಂತಂದ್ರೆ ಅನ್ನ ರಸಮ್ ಹಾಕ್ಕೋಬೋದು. ಅನ್ನ ರಸಮ್ ಆದಮೇಲೆ ಮಜ್ಜಿಗೆ ಹಾಕ್ಕೋಬೋದು, ಇಲ್ಲ ಮಜ್ಜಿಗೆ ಹಂಗೆ ಕುಡ್ಕೋಬೋದು. ಸೊ ಇಷ್ಟು ಸೇರಿಸಿ 160 ರೂಪಾಯಿ, 150 ರೂಪಾಯಿಗೆ ಫಿಶ್ ಮೀಲ್ಸು ಇಷ್ಟು ಸಿಗುತ್ತೆ. ಇವ್ರ ಹೋಟ್ಲಲ್ಲಿ ಫಿಶ್ ಮೀಲ್ಸ್ ಬಿಟ್ಟರೆ ಬೇರೆ ಏನೂ ಸಿಗೋದು. ಸೊ ಇಷ್ಟೇ ಸಿಗೋದು. ನೀವು ಇಲ್ಲಿ ಬಂದರೆ ನಿಮಗೆ ಫಿಶ್ ಮೀಲ್ಸೇ ಸಿಗೋದು. ನಿಮ್ಮೂರ ಬಗ್ಗೆ, ನಿಮ್ಮ ಹೋಟ್ಲ್ ಬಗ್ಗೆ ಇನ್ನೇನು ಹೇಳ್ತೀರಾ? ಅದೇ ಈ ಕಡೆ ಬಂದರೆ ಫಿಶ್, ನಮ್ಮ ಊರಲ್ಲಿ ಫಿಶ್ಶಿಗೆ ಇದು ಫೇಮಸ್ಸು. ಇನ್ನು ತಲೆ ಮಟನ್ ಬೋಟಿ ಬಂದರೆ ನಮ್ಮ ಕಡೆ ಸ್ವಲ್ಪ ಬರ್ತಾರೆ. ಆಪಲ್ ಅವ್ರ ಹೋಟ್ಲ್ ಬಗ್ಗೆ ಹೇಳ್ಕೊತಾರೆ. ಅದೇ ಸೊ ಫಿಶ್ ಅಂತ ಅಂದರೆ ನಾವು ಫಸ್ಟು ನೆನಪಾಗದೆ ಅಂದರೆ ಇವ್ರಿಗೆ, ನಮ್ಮ ಮೂಡಿಗೆರೆಯವ್ರಿಗೆ ನೆನಪಾಗದೆ ರೇಣುಕಾ ಹೋಟ್ಲು. ಸೊ ಇಲ್ಲಿಗೆ ಬನ್ನಿ, ಟ್ರೈ ಮಾಡಿ, ನಿಮ್ಗೆ ಏನು ಅಂತ ಹೇಳಿ ಹೊಟ್ಟೆ ತುಂಬ. ಮತ್ತು ಇನ್ನೊಂದೇನಂದ್ರೆ ರೈಸ್ ಲಿಮಿಟೆಡ್ ಅಲ್ಲ, ಅನ್ಲಿಮಿಟೆಡ್. ನೀವು ಎಷ್ಟು ಸತಿ ಬೇಕಾದ್ರೂ ಹಾಕ್ಸ್ಕೋಬೋದು. ಗ್ಯಾಂಗಲ್ಲಿ ಬಂತು ಅಂದರೆ ಆರಾಮಾಗಿ ತಿನ್ಬೋದು. ಒಬ್ಬ ಅಕ್ಕಿ ರೊಟ್ಟಿ, ಒಬ್ಬ ನೀರು ದೋಸೆ, ಒಬ್ಬ ಮುದ್ದೆ, ಈ ಥರ ಹಾಕೊಂಡು ನೀವು ತಿನ್ಬೋದು. ಸ್ಲೈಸ್ ಬೇಕಾದ್ರೆ ಸ್ಲೈಸ್ ಕೊಡ್ತಾರೆ, ಈ ಥರ ಬೇಕಾದ್ರೆ ಈ ಥರ ಕೊಡ್ತಾರೆ. ಸೊ ಆಪ್ಷನ್ಸ್ ನಿಮ್ಮದು. ರೈಸ್ ಬಂದು ಅನ್ಲಿಮಿಟೆಡ್. ಬೇಕಾದ್ರೆ ಒಂದ್ಸತಿ ಬಾಯ್ಲ್ಡ್ ರೈಸ್ ಹಾಕ್ಕೊಳ್ಳಿ, ಇನ್ನೊಂದ್ಸತಿ ವೈಟ್ ರೈಸ್ ಹಾಕ್ಕೊಳ್ಳಿ, ಅದು ಕೂಡ ನಿಮ್ಮ ಆಪ್ಷನು. ಹೊಟ್ಟೆ ತುಂಬ ಮೀಲ್ಸು. ಬನ್ನಿ ಒಂದ್ಸತಿ ಟ್ರೈ ಮಾಡಿ. ಹೀಗೆ ಮೂಡಿಗೆರೆ, ಚಿಕ್ಕಮಗಳೂರು ಈಗ ಸೀಸನ್ ಅಲ್ಲ, ಮಳೆ ಸೀಸನ್ ಶುರು ಆಯಿತು. 160 ರೂಪಾಯಿಗೆ ಫಿಶ್ ಮೀಲ್ಸ್ ಬೊಂಬಾಟಾಗಿದೆ. ಸೊ ಬಂದು ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಹೆಂಗಿತ್ತು ಅಂತ ಟ್ರೈ ಮಾಡಿದ್ಮೇಲೆ ಹೇಳಿ, ಎಕ್ಸ್ಪೀರಿಯನ್ಸ್ ಹಾಕಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡಬೇಕಾಗಿರೋದು ನೀವು ಇಷ್ಟೇ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಲ್ಲೂ ಹಾಕಿರ್ತೀನಿ, ಅಲ್ಲೋಗಿ ಲೈಕ್ ಮಾಡಿ. ಹಂಗೆ ಯೂಟ್ಯೂಬಲ್ಲಿ ಇಲ್ಲೂ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಶೇರ್ ಮಾಡಿದಷ್ಟು ಇನ್ನೂ ಹೆಚ್ಚಿನ ಜನಕ್ಕೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಟ್ಲಿದೆ. ಯಾಕಂದ್ರೆ ಮೀನಿನ ಪ್ರಿಯರು ತುಂಬ ಜನ ಇದ್ದಾರೆ. ಈ ಕಡೆ ಮೂಡಿಗೆರೆ, ಈ ಕಡೆ ಚಿಕ್ಕಮಗಳೂರು ಬಂದಾಗ ಎಲ್ಲೆಲ್ಲಿ ಅಂತ ಹುಡುಕ್ತಾ ಇರ್ತೀರಲ್ಲ. ಈ ಚಿಕನ್ ಮಟನ್ ಬಿಟ್ಟು ಈ ಕಡೆ ಫಿಶ್ ಕಡೆ ಬನ್ನಿ. ಸಾರಿ, ನಿಮ್ಮನ್ನ ಡೀಪ್ ಪ್ರಮೋಟ್ ಮಾಡ್ತಾ ಇಲ್ಲ. ಇವ್ರ ಹೋಟ್ಲಲ್ಲೂ ಚೆನ್ನಾಗಿ, ಇವ್ರ ಹೋಟ್ಲಲ್ಲೂ ಟ್ರೈ ಮಾಡಿ. ಸೊ ನಾನು ಹೇಳಿದ್ದು ಫಿಶ್ ಇಷ್ಟಪಡೋ, ಸೊ ಇಲ್ಲಿಗೆ ಬನ್ನಿ, ಟ್ರೈ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಇವ್ರಿಗಲ್ಲ, ನಮ್ಮ ಉಂಡಾಡಿ ಗುಂಡನ ಬೆಳೆಸಿ. ಸೊ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇದ್ದಷ್ಟು ಇನ್ನೂ ಕರ್ನಾಟಕ ಎಲ್ಲ ಕುತ್ಕೊಂಡು ಒಳ್ಳೊಳ್ಳೆ ಫುಡ್ಗಳನ್ನ ತೋರಿಸ್ತೀನಿ. ಈಗ ಟಾಟಾ, ಬೈ ಬೈ. ಹೊಟ್ಟೆ ತುಂಬ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಆದರೆ ನೆಕ್ಸ್ಟ್ ಹೋಟ್ಲಲ್ಲಿ ಸಿಗ್ತೀನಿ. ಬಾಯ್.